ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಇದು ಸೋಮವಾರದ ಲಾಗ್ ಆಗಿರುತ್ತೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ಬೆಳಗ್ಗೆನಿಂದ ಸಂಜೆವರೆಗೂ ಏನು ನಡೀತು ಹೇಳ್ತಾ ಇದ್ದೀನಿ. ಇವತ್ತು ದೀಪಗಳಿದ್ದಾವೆ ಬಂಗಾರಪೇಟೆಯಲ್ಲಿ, ಅಂದರೆ ಗಾಂಧಿನಗರದಲ್ಲಿ. ಬೆಳಗ್ಗೆನೇ ಪೂಜೆ ಆಗಿತ್ತು ನೋಡಿ. ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಮತ್ತೆ ಅಕ್ಕಿ ದೀಪಕ್ಕೋಸ್ಕರ ಅಕ್ಕಿ ಎಲ್ಲ ಆರಿಸ್ತಾ ಇದ್ದೀರಿ. ಅಕ್ಕಿ ಎಲ್ಲ ಆರಿಸ್ತಾ ಇದ್ದೀರಿ. ಚೆನ್ನಾಗಿ ಆರಿಸಿದ್ರೇ ಅದು ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಆರಿದ್ರೇ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕಾಯಿತು. ಅದಕ್ಕೋಸ್ಕರ ಪೇಟೆಗೆ ಹೋಗಿದ್ರಿ. ಅಲ್ಲೇ ಹೋಗಿ ಅಕ್ಕಿ ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡು ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದ್ರಿಂದ ಅದನ್ನು ಮುಗಿಸ್ಕೊಂಬಂದ್ರಿ. ಮಿಷಿನ್ಗೆ ಹಾಕ್ಕೊಡ್ತಾಯಿದ್ದಾರೆ, ಅಂದರೆ ಯಾರೂ ಇರಲಿಲ್ಲ, ಖಾಲಿ ಇತ್ತು. ಈಗ ಮಧ್ಯಾಹ್ನ ನಮ್ಗೆ ಗೊತ್ತಿರೋರೆ ಪರಿಚಯ ಒಬ್ಬರು ಅವ್ರ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗಿದ್ರಿ. ನಾನು ಅಶ್ವಿನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಆಗಲೇ 12:30 ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಗೆ ಗೊತ್ತಿರೋರೆಲ್ಲ ಬಂದಿದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ರಿ. ಬರೋಷ್ಟರಲ್ಲಿ ನಮ್ಮ ನಾದಿನಿ ಬಂದಿದ್ಲು. ನಾವು ದೀಪಕ್ಕೋಸ್ಕರ ಎಲ್ಲ ರೆಡಿಯಾಗಿದ್ವಿ. ದೀಪ ಎಲ್ಲ ಮಾಡಿಕ್ಕಿದ್ದೆ. ಈಗ ಪೊಂಗಲ್ ಮಾಡ್ತಾಯಿದ್ದೆ. ಅವ್ರು ಬಂದಿದ್ದರಿಂದ ನಮ್ಮ ಚಿಕ್ಕ ನಾದಿನಿ ಮತ್ತು ನಮ್ಮ ದೊಡ್ಡ ನಾದಿನಿ ಮಗಳು ಬರಬೇಕಾಗಿತ್ತು. ಇವಳು ಬಂದು ಮನ್ವಿತಾ ಅಂತ, ನಮ್ಮ ದೊಡ್ಡ ನಾದಿನಿ ಮೊಮ್ಮಗಳು. ಇವರಮ್ಮ ಬಂದು ಬೆಂಗಳೂರಲ್ಲಿರ್ತಾರೆ, ಅವರು ಸಂಜೆ ಬರ್ತಾರೆ. ಇವಳು ಅರ್ಶಿನಿ ಅವಳನ್ನ ಕರ್ಕೊಂಡು ಆಚೆಗೆ ಹೋಗ್ತಾಯಿದ್ಲು. ಮತ್ತು ನಾವು ಮಕರ ಸಂಕ್ರಾಂತಿ ಶುಭಾಶಯ ಅಂತ ಹೇಳ್ಕೊಡ್ತಾಯಿದ್ರೆ ಅವಳು ಹೇಳೇ ಇಲ್ಲ. ಪೊಂಗಲ್ ಮಾಡಿದ್ದು ಇಬ್ಬರು ಕುತ್ಕೊಂಡು ತಿಂದ್ರಿ. ನಮ್ಮ ಅರ್ಶಿನಿನೇ ವೀಡಿಯೋ ಮಾಡ್ತಾಯಿದ್ಲು. ಅವಳಿಗೂ ತಿನ್ಸೋಕೆ ಹೋದರೆ ಬೇಡ ಬೇಡ ಅಂತಾಯಿದ್ಲು, ಗಲಾಟೆ ಮಾಡ್ತಾಯಿದ್ಲು. ಈಗ ಮನೆ ಹತ್ರನೇ ದೀಪಗಳು ಬಂದಿದ್ದರು, ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀರಿ. ನಮ್ಮ ಮನೆ ಹತ್ರದಿಂದನೇ ಹೋಗ್ತಾಯಿದ್ದೀರಿ ದೀಪಗಳು ಎತ್ಕೊಂಡು. ಅಲ್ಲಿ ಗಣೇಶ ಗುಡಿ ಹತ್ರ ಹೋಗಿ ಇರಬೇಕಾಗಿತ್ತು. ದೀಪಗಳು ಎತ್ಕೊಂಡು ಏರಿಯಾದವರೆಲ್ಲ ಬರಬೇಕಂತ ಕಾಯ್ತಾಯಿದ್ರಿ. ದೀಪಗಳೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ದೀಪಗಳೆಲ್ಲ ದೇವಸ್ಥಾನ ಹತ್ರ ಎತ್ಕೊಂಡು ಹೋಗಿದ್ರಿ. ಅಷ್ಟರಲ್ಲೆಲ್ಲ ಬರ್ತಾಯಿದ್ರು. ನಾನು ಮಧ್ಯಾಹ್ನ ಸತ್ಯನಾರಾಯಣ ಪೂಜೆಗೆ ಹೋಗಿದ್ನಲ್ಲ, ಇವರು ಬಂದು ಮಾತಾಡ್ತಾಯಿದ್ರು. ಇವರೇ ದೀಪಗಳೆಲ್ಲ ಎತ್ಕೊಂಡು ಹೋಗೋಷ್ಟರಲ್ಲಿ ಎಲ್ಲ ಅಲ್ಲೇ ನಿಂತಿದ್ರು. ನಾವೆಲ್ಲ ಈಗ ಗಂಗಮ್ಮ ಗುಡಿ, ನಾವು ಮನೆ ಗಂಗಮ್ಮ ಗುಡಿ ಹತ್ರ ಹೋಗಿದ್ರಲ್ಲ, ಅದೇ ದೇವಸ್ಥಾನ ಹತ್ರನೇ ಫಸ್ಟು ದೀಪಗಳು ಎತ್ಕೊಂಡು ಹೋಗೋದು. ಅಲಂಕಾರ ಎಲ್ಲನೂ ಎಲ್ಲರೂ ನೋಡಿ ಅಲ್ಲೇ ಹೋಗ್ತಾ ಇದ್ದೀರಿ. ಫಸ್ಟ್ ಇಲ್ಲಿ ದೀಪಗಳು ಮಾಡಿಬಿಟ್ಟು ಪೇಟೆಯಲ್ಲಿ ಹೋಗ್ಬೇಕಾಗಿತ್ತು. ಅಲಂಕಾರ ಎಲ್ಲ ಚೆನ್ನಾಗಾಗಿತ್ತು. ಈಗ ದೀಪಗಳನ್ನೆಲ್ಲ ಒಂದು ಸುತ್ತಿಬಿಟ್ಟು ದೇವಸ್ಥಾನಕ್ಕೆಲ್ಲ ಒಳಗಡೆ ಹೋಗಿ ದೀಪನೆಲ್ಲ ಬೆಳಕಬೇಕಾಗಿತ್ತು. ಎಲ್ಲ ಬೆಳಕೊಂಡು ಅಲ್ಲೇ ಕೂತಿದ್ವಿ ಸ್ವಲ್ಪ ಹೊತ್ತು.
ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಇವಾಗ ಪೇಟೆಯಲ್ಲಿ ಧರ್ಮರಾಯ ಸ್ವಾಮಿ, ರಣಬೇರಮ್ಮ ಮತ್ತು ಮಾರಮ್ಮ ಮತ್ತು ಚೌಡಮ್ಮನ ದೇವರುಗಳಿಗೆ ದೀಪ ಎತ್ಕೊಂಡು ಹೋಗ್ಬೇಕಾಯಿತು. ಆದರೆ ಸೋಮವಾರ ನೈಟು ತುಂಬ ಮಳೆ ಬಂದಿದ್ದರಿಂದ ಯಾರೂ ಒಟ್ಟಿಗೆ ಹೋಗೋಕ್ಕಾಗಿಲ್ಲ. ಅದಕ್ಕೆ ನಾವು ಆಟೋದಲ್ಲಿ ಹೋಗ್ಬೇಕಾಗಿತ್ತು. ನಾವೀಗ ಫಸ್ಟ್ ಹೋಗಿದ್ದೆ ಧರ್ಮರಾಯ ಸ್ವಾಮಿಗೆ ದೀಪ ಬೆಳಗಕ್ಕೆ ಹೋದ್ವಿ. ಅಲ್ಲಿ ಸ್ವಾಮಿ ಪೂಜೆ ಮಾಡಿಕೊಟ್ರು. ತುಂಬ ಮಳೆ ಅಂದರೆ ಮಳೆ, ಎಲ್ಲರೂ ಬರೋಕ್ಕಾಗಿಲ್ಲ. ನಾವು ನಮ್ಮ ಏರಿಯಾದಲ್ಲಿರೋರ ಜೊತೆ ಬರೋಕ್ಕಾಗಿಲ್ಲ. ಅದಕ್ಕೆ ನಾವು ಆಟೋದಲ್ಲಿ ಬಂದುಬಿಟ್ವಿ. ಫಸ್ಟೇ ಹರ್ಷಿ ಎಲ್ಲನೂ ಅಲ್ಲಿದ್ದ ದೇವರುಗಳನ್ನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ಲು. ನಾನು ಪೂಜೆ ಮಾಡ್ಕೊತಾ ಇದ್ದೆ. ಇದೇ ನೋಡಿ ಮಾರಮ್ಮನ ದೇವರಿದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಬಂದು ರಣಬೇರಮ್ಮನ ದೇವರು. ಇಲ್ಲೇನೂ ಆಯಿತು, ಎಲ್ಲ ದೇವ್ರ ಹತ್ರನೂ ಪೂಜೆ ಮಾಡಿಸ್ಕೊಂಡ್ರಿ. ಕೊನೆಯದಾಗಿ ಚೌಡೇಶ್ವರಮ್ಮನ ಹೋದ್ರಿ. ಮಳೆ ಬಿದ್ದಿತ್ತಾ ಇದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕಾಯಿತು. ಚೌಡೇಶ್ವರಮ್ಮನ ದೇವಸ್ಥಾನದಲ್ಲಿ ಕರೆಂಟ್ ಬೇರೆ ಇರಲಿಲ್ಲ, ಕತ್ಲಿತ್ತು. ಆದ್ರೂ ದೇವ್ರು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮಳೆ ನೋಡಿ, ಫುಲ್ ಮಳೆ. ಎಲ್ಲರೂ ಯಾವಾಗ ತಾನೇ ದೀಪಗಳು ಎತ್ಕೊಂಡೋದ್ರು, ಆದರೆ ನಾವು ಆಟೋದಲ್ಲಿ ಹೋಗ್ಬಿಟ್ಟು ಬಂದುಬಿಟ್ರಿ. ತುಂಬಾ ಮಳೆ ಬೀಳ್ತಾ ಇತ್ತು. ಇದೇ ನೋಡಿ ಬಂಗಾರಪೇಟೆಯಲ್ಲಿ ಪಾನಿಪುರಿ ಅಂಗಡಿ ಏರಿಯಾ ತುಂಬ ಫೇಮಸ್ ಆಗಿದೆ. ಅಷ್ಟರಲ್ಲಿ 8:30 ಆಗಿತ್ತು ನಮ್ಮ ಮನೆಗೆ ಬರೋಷ್ಟರಲ್ಲಿ. ಅಲ್ಲಿಗೆ ನನ್ನ ಚಾನಲ್ ಹೀಗಿತ್ತು ನಮ್ಮ ಈ ದಿನದ ಕತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.